ಗೃಹಲಕ್ಷ್ಮಿ ಹಣ ದುರ್ಬಳಕೆ ಆಗಿದೆ ಅಂತ ಬಿಜೆಪಿ ಆರೋಪಿಸಿದ್ದು, ವಿಪಕ್ಷದ ಹೇಳಿಕೆಗೆ ಸಚಿವ ಸತೀಶ್ ಜಾರಕಿಹೊಳಿ ಕೌಂಟರ್ ಕೊಟ್ಟರು. ಫೆಬ್ರವರಿ ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಎಲ್ಲಿಯೂ ಹೋಗಿಲ್ಲ. ಆ 2 ತಿಂಗಳು ಇನ್ನೂ ದುಡ್ಡೇ ಹಾಕಿಲ್ಲ. ದುಡ್ಡಂತೂ ಮಿಸ್ ಯೂಸ್ ಆಗಿಲ್ಲ. ತಿಂಗಳ ಹಣದಲ್ಲಿ ವ್ಯತ್ಯಾಸ ಆಗಿರಬಹುದು ಅಷ್ಟೇ. 5,000 ಕೋಟಿ ಎಲ್ಲಾದ್ರೂ ಹೋದ್ರೆ ಆದಾಯ ತೆರಿಗೆಯವರು ಬಿಡ್ತಾರಾ? ಬಿಜೆಪಿ ಪ್ರಚಾರ ಮಾಡಿದಂತೆ ಹಣ ದುರ್ಬಳಕೆ ಆಗಿಲ್ಲ. ಆ 2 ತಿಂಗಳ ಹಣ ಬಂದೇ ಬರಬೇಕು ಅಂತ ಸ್ಪಷ್ಟನೆ ಕೊಟ್ಟರು. ಗೃಹಲಕ್ಷ್ಮಿ ಹಣ ನೀಡಿದ ಬಗ್ಗೆ ಎಂಎಲ್ಸಿ ಹೇಮಲತಾ ನಾಯಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 5,000 ಕೋಟಿ ಗೃಹಲಕ್ಷ್ಮಿ ಹಣ ಹಾಕದೆ ಸರ್ಕಾರ ಮೋಸ ಮಾಡಿದೆ. 79 ಕೋಟಿ ರೂಪಾಯಿ ಹಣವನ್ನ ನಿಧನರಾದವರಿಗೆ ನೀಡಲಾಗಿದೆ. ಗೃಹಲಕ್ಷ್ಮಿ ಯೋಜನೆ ಆರಂಭದಿಂದಲೂ 2,000 ಸತ್ತವರಿಗೆ ಹೋಗಿದೆ. ಇದು ಅವ್ಯವಹಾರವಾಗಿದೆ. ಗ್ಯಾರಂಟಿ ಯೋಜನೆ ಕಣ್ಣೊರೆಸುವ ತಂತ್ರ. ಗ್ಯಾರಂಟಿ ಯೋಜನೆಯಿಂದ ರಾಜ್ಯ ತಲಾ ಆದಾಯ ಹೆಚ್ಚಿದೆ ಅಂತ ಸಿಎಂ ಹೇಳ್ತಾರೆ. ಗ್ಯಾರಂಟಿ ಯೋಜನೆಯಿಂದ ರಾಜ್ಯ ಅಭಿವೃದ್ಧಿ ನೆಲಕಚ್ಚಿದೆ. ಗೃಹ ಜ್ಯೋತಿ ಯೋಜನೆಯಲ್ಲಿ ಈಗ ಅಧಿಕ ವಿದ್ಯುತ್ ಬಿಲ್ ಬರ್ತಿದೆ. ಒಂದು ಕಡೆ ಗ್ಯಾರಂಟಿ ಯೋಜನೆ ಅಂತ ಹೇಳಿ ಇನ್ನೊಂದು ಕಡೆ ಹಣ ತೆಗೆದುಕೊಳ್ತಿದ್ದಾರೆ ಅಂತ ಹೇಮಲತಾ ನಾಯಕ್ ಕಿಡಿಕಾರಿದರು. ಗ್ರಾಮ ಪಂಚಾಯತ್ ಸಿಬ್ಬಂದಿ ನಿರ್ಲಕ್ಷ್ಯದಿಂದ ಪಿಡಿಒ ಚೇರ್ ಮೇಲೆ ಬೀದಿ ನಾಯಿ ಮಲಗಿದೆ. ಬೀದರ್ ಜಿಲ್ಲೆ ಔರಾದ್ ತಾಲೂಕಿನ ಎಕಾಂಬ ಗ್ರಾಮ ಪಂಚಾಯತ್ನಲ್ಲಿ ಈ ಘಟನೆ ನಡೆದಿದೆ. ಗ್ರಾಮ ಪಂಚಾಯತ್ ಸಿಬ್ಬಂದಿ ಹಾಜರಿ ಹಾಕಿ ಕೆಲಸಕ್ಕೆ ಚಕ್ಕರ್ ಹಾಕಿದ್ದಾರೆಂದು ಆರೋಪಿಸಲಾಗಿದೆ. ಪಿಡಿಒ ಸಿಬ್ಬಂದಿ ಹಾಜರಿ ಹಾಕಿ ಮನೆ ಕೆಲಸ ಮಾಡ್ತಾರೆ. ಇಂತಹ ಅಧಿಕಾರಿಗಳು ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಯಾರೇ ಬಂದರೂ ಕೆಲಸ ಆಗ್ತಾ ಇಲ್ಲ, ಹಾಗಾಗಿ ನಿರ್ಲಕ್ಷ್ಯ ತೋರ್ತಿರುವ ಸಿಬ್ಬಂದಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಬೀದಿ ನಾಯಿ ಚೇರ್ನಲ್ಲಿ ಕುಳಿತಿರುವ ವಿಡಿಯೋ ಹಾಕಿ ಸ್ಥಳೀಯ ನಿವಾಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವೇಷ ಭಾಷಣ ಮಸೂದೆ ವಿರುದ್ಧ ಕಲಬುರಗಿಯಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿತು. ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಿಂದ ಡಿಸಿ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ನಾಗರಿಕರ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಳ್ಳಲು ಸರ್ಕಾರ ಮುಂದಾಗಿದೆ. ಸರ್ಕಾರದ ವಿರುದ್ಧ ಮಾತನಾಡೋರ ಬಾಯಿ ಮುಚ್ಚಿಸುವ ಹುನ್ನಾರವೇ ಈ ಕಾಯ್ದೆ ಅಂತ ಕಿಡಿಕಾರಿದ್ರು. ದ್ವೇಷ ಭಾಷಣ ಮಸೂದೆಗೆ ಅಂಕಿತ ಹಾಕದಂತೆ ಜಿಲ್ಲಾಧಿಕಾರಿ ಮೂಲಕ ರಾಜ್ಯಪಾಲರಿಗೆ ಬಿಜೆಪಿ ನಾಯಕರು ಮನವಿ ಸಲ್ಲಿಸಿದರು. ಹಲವು ದಿನಗಳಿಂದ ಜನರ ನಿದ್ದೆಗೆಡಿಸಿದ್ದ ಹುಲಿಯನ್ನ ಕೊನೆಗೂ ಸೆರೆ ಹಿಡಿಯಲಾಯಿತು. ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ದೇವಾಪುರ ಗ್ರಾಮದಲ್ಲಿ ಹುಲಿ ಬೋನಿಗೆ ಬಿದ್ದಿದೆ. ಕೆಲ ದಿನಗಳ ಹಿಂದಷ್ಟೇ ಹಸುವನ್ನ ಹುಲಿ ಕೊಂದು ಹಾಕಿತ್ತು. ಇದೀಗ ಹುಲಿ ಸೆರೆಯಿಂದ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.